ಯಾದಗಿರಿ ಜಿಲ್ಲೆಯ ಸುರಪುರ ನಗರದ ಪ್ರಭು ಮಹಾವಿದ್ಯಾಲಯದ ಆವರಣದಲ್ಲಿ ತಾಲೂಕು ಆಡಳಿತ ವತಿಯಿಂದ 78ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮದಲ್ಲಿ ಧ್ವಜಾರೋಹಣ ಶಾಸಕ ರಾಜ ವೇಣುಗೋಪಾಲ ನಾಯ್ಕ ನೆರವೇರಿಸಿದರು. ನಂತರ ಮಾತನಾಡಿದ ಅವರು, ಮೊಟ್ಟ ಮೊದಲಿಗೆ 78ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ಕೋರುತ್ತಾ, ನಮ್ಮ ಭಾರತ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಡುವಲ್ಲಿ ಹಲವಾರು ನಾಯಕರ ಬಲಿದಾನದಿಂದಾಗಿ ನಮಗೆ 1947 ಆಗಸ್ಟ್ ರಂದು ನಮಗೆ ಸ್ವಾತಂತ್ರ್ಯ ದೊರಕಿತು. ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಸುರಪುರ ಭಾಗದ ಅನೇಕ ನಾಯಕರು ತ್ಯಾಗ ಬಲಿದಾನವಿದೆ. ನಮ್ಮ ಮಕ್ಕಳಿಗೆ ಪಾಠದ ಜೊತೆ ದೇಶಾಭಿಮಾನ ಮತ್ತು ಸಂವಿಧಾನದ ಬಗ್ಗೆ ಜಾಗೃತಿ ಮೂಡಿಸಬೇಕಾಗಿದೆ. ನಾನು ಕ್ಷೇತ್ರದ ಶಾಸಕನಾಗಿ ಮೊದಲನೆಯ ಧ್ವಜಾರೋಹಣ ಮಾಡುತ್ತಿರುವುದು ನನಗೆ ಬಹಳ ಸಂತೋಷವೆನಿಸುತ್ತದೆ. ತಮ್ಮ ತಂದೆಯವರಾದ ದಿವಂಗತ ಡಾಕ್ಟರ್ ರಾಜ ವೆಂಕಟಪ್ಪ ನಾಯ್ಕ ಹಾಗೂ ಮಾಜಿ ಸಚಿವ ರಾಜ ಮದನ ಗೋಪಾಲ ನಾಯ್ಕ ಅವರನ್ನ ನೆನೆದು ಭಾವುಕರಾದರು. ಇವತ್ತಿನ ದಿವಸ ಎಲ್ರಿಗೂ ನಾನು 78ನೆಯ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯನ್ನ ಕೋರ್ತೀನಿ. ತಮ್ಮೆಲ್ರಿಗೂ ಈ ಒಂದು ಶುಭಾಶಯನ್ನ 78 ವರ್ಷದ ದಿವಸದಂದು ಕೋರಕತ್ತೀನಿ. ನನಗೆ ಏನ್ ಅನ್ಸ್ತದೆ ಅಂತ ಹೇಳಿದ್ರೆ, ಶುಭಾಶಯ ಕೋರಿದಾಗ ತಮ್ಗೆ ಹಲವಾರು ಯೋಚನೆಗಳು ಬರ್ತದ. ಸ್ವತಂತ್ರ ಸಿಕ್ಕಿದ್ದು ಯಾವ ರೀತಿ ಹೋರಾಟ ಆಯ್ತು, ಏನಾಯ್ತು ಅದನ್ನ ಹೇಳ್ಬೇಕಾದ್ರೆ ಈ ಒಂದು ಸಣ್ಣ ವೇದಿಕೆ ಸಾಕಾಗಲ್ಲ ಅಂತ ನನ್ನ ಅನಿಸಿಕೆ. ಅದಕ್ಕೋಸ್ಕರನೇ ನಮ್ಮ ಪಠ್ಯ ಪುಸ್ತಕದಲ್ಲಿ ನಾವು ಹಲವಾರು ಬಾರಿ ನಾವು ನಮ್ಮ ಎಜುಕೇಶನ್ ಅಲ್ಲಿ ನಾವು ಓದಿರ್ತೀವಿ ಯಾವ ರೀತಿ ನಮ್ಗೆ ಸ್ವತಂತ್ರ ಸಿಕ್ತು, ಏನೇನು ಹೋರಾಟಗಳಾಯ್ತು, ಆ ಹೋರಾಟಕ್ಕೆ ಏನು ಮುಂದಿನ ದಿವಸದಲ್ಲಿ ಒಂದು ಅರ್ಥ ತರಬೇಕಂತ ಹೇಳಿದ್ರೆ ಏನು ಡೆವಲಪ್ಮೆಂಟ್ ವರ್ಕ್ಸ್ ಅನ್ನೋದು ಆಗಬೇಕು. ಡೆವಲಪ್ಮೆಂಟ್ ವರ್ಕ್ಸ್ ಅಂತ ಹೇಳಿದ್ರೆ ಎಲ್ಲರ ತಲೆಯಲ್ಲಿ ಬರೋದು ಏನ್ ಬರ್ತದೆ ಅಂದ್ರೆ, ಬಿಲ್ಡಿಂಗ್ ಗಳು ಬರ್ತದೆ, CC ರೋಡ್ ಬರುತ್ತೆ, ಆಮೇಲೆ ಹಲವಾರು ಏನಂತಾರೆ ಯೋಚನೆಗಳು ಬರ್ತದೆ. ಅದೇ ಡೆವಲಪ್ಮೆಂಟ್ ವರ್ಕ್ಸ್ ಅಂತ ಹೇಳಿದ್ರೆ ಅದ್ರ ಜೊತೆಗೆ ನಾವು ಏನು ಗಿಡಗಳು ನಡ್ತೀವಲ್ಲ ಅದನ್ನು ಆಗಬೇಕು. ಯಾಕಂತ ಹೇಳಿದ್ರೆ ಡೆವಲಪ್ ಅಂತ ಆಗ್ಬೇಕು ಅಂತ ಹೇಳಿದ್ರೆ ನಾವೆಲ್ಲರೂ ಇಲ್ಲಿ ಏನು ಡೆವಲಪ್ ಅಂತ ಹೇಳಿದ್ರೆ ಗಿಡಗಳು ಬರ್ತವೆ, ಆಮೇಲೆ ಪ್ರಾಣಿಗಳು ಬರ್ತವೆ. ಪ್ರತಿಯೊಬ್ಬರಿಗೂ ಏನಂತಾರೆ ಒಳ್ಳೆಯ ಜಾಗ ಸಿಗ್ಬೇಕು ಅದಕ್ಕೆ. ಯಾಕಂತ ಹೇಳಿದ್ರೆ ನಾವು ಸ್ಕೂಲಲ್ಲಿ ಓದಿರ್ತೀವಿ, ಕೆಲವೊಬ್ರು ಮಕ್ಕಳಿಗೆ ಕೆಲವೊಬ್ರಿಗೆ ಗೊತ್ತಿದೆ, ಇನ್ನೂ ಪಠ್ಯ ಪುಸ್ತಕದಲ್ಲಿ ಬಂದಿಲ್ಲ, ಕೆಲವೊಬ್ರು ತಾವು ಓದಿರ್ತೀರ. ಗಿಡಗಳು ನಮ್ಗೆ ಯಾವ ರೀತಿ ಮುಖ್ಯ ಅನ್ನೋದನ್ನ ಓದಿರ್ತೀರಿ. ಅದನ್ನ ನಾವು ಮುಂದೆ ವಿದ್ಯಾಭ್ಯಾಸ ಮುಗಿದ್ಮೇಲೆ ಅದನ್ನ ಮುಂದುವರಿಸಬೇಕು ಅನ್ನೋ ಒಂದು ಮಾತನ್ನ ಇವತ್ತಿನ ದಿವಸ ಹೇಳ್ತೀನಿ. ನಮ್ಮ ಭಾರತ ದೇಶ ಡೆವಲಪ್ ಆಗಬೇಕು ಅಂತ ಹೇಳಿದ್ರೆ ಇವೆಲ್ಲ ಬಿಲ್ಡಿಂಗ್ ಗಳಾಗಿರ್ಬೋದು, ಬೇರೆ ಬೇರೆ ಕಂಪನಿಗಳಾಗಿರ್ಬೋದು, ಇವೆಲ್ಲದರ ಜೊತೆಗೆ ಈ ಒಂದು ಗಿಡವನ್ನ ನೆಡಂತ ಕಾರ್ಯಕ್ರಮಗಳಾಗಿರ್ಬೋದು, ಗಿಡವನ್ನ ನೆಟ್ಟರಷ್ಟೇ ಸಾಲದು, ಅದು ಗಿಡವನ್ನ ನೆಟ್ಟ ಮೇಲೆ ಅದನ್ನ ಬೆಳೆಸ್ತಕ್ಕಂತ ಕೆಲಸವನ್ನ ಮಾಡಬೇಕು. ಯಾಕಂತ ಹೇಳಿದ್ರೆ ಬಿಟ್ಬಿಟ್ರೆ ಅದನ್ನ ನೋಡ್ಕೊಳ್ಳೋರು ಯಾರು ಇರ್ಲಿಲ್ಲ ಅಂದ್ರೆ ಅದೆಲ್ಲ ನಮ್ಮೆಲ್ಲರ ಜವಾಬ್ದಾರಿ ಅಂತ ಈ ಸಂದರ್ಭದಲ್ಲಿ ನಾನು ಈ ವೇದಿಕೆ ಮುಖಾಂತರ ಹೇಳಲು ನಾನು ಇಷ್ಟಪಡ್ತೀನಿ. ನಾನು ಅದರ ಜೊತೆಗೆ ಮಹಾತ್ಮ ಗಾಂಧೀಜಿಯವರು, ಸುಭಾಷ್ ಚಂದ್ರ ಬೋಸ್ ಅವರು, ನೆಹರು ಅವರು, ಭಗತ್ ಸಿಂಗ್ ಅವರು, ಈ ರೀತಿ ಹಲವಾರು ಜನರ ಬಲಿದಾನದಿಂದ ನಮಗೆ ಸ್ವಾತಂತ್ರ್ಯ ಇವತ್ತಿನ ದಿವಸ ಸಿಕ್ಕದ. ಅವರು ಸಹಿತ ಬಲಿದಾನವನ್ನ ಕೊಟ್ಟರ. ಬಹಳಷ್ಟು ಹೆಮ್ಮೆ ಅನಿಸ್ತದ. ಸುರಪುರಿನ ನಾಡಿನಲ್ಲಿ ನಾವು ಹುಟ್ಟಿದ್ದಕ್ಕೆ ಬಹಳಷ್ಟು ಹೆಮ್ಮೆ ಅನಿಸ್ತದೆ. ಯಾಕಂದ್ರೆ ಸ್ವತಂತ್ರದ ಚಳವಳಿ ಇವರಿಂದನೂ ಇಲ್ಲಿ ಶುರು ಆಯಿತು. ಇವತ್ತಿನ ದಿವಸ ಇನ್ನ ನಮ್ಮ ತಂದೆ ರಾಜ ವೆಂಕಟಪ್ಪ ನಾಯ್ಕ ಅವರನ್ನು ನಾನು ನೆನ್ಸ್ಕೊಳ್ತೀನಿ. ಯಾಕಂತ ಹೇಳಿದ್ರೆ ಅವರು ಸ್ವತಂತ್ರ ಸಿಕ್ಕ ಮೇಲೆ ನಮ್ಮ ಹಿರಿಯರು ಏನು ಶಾಸಕರಾಗಿದ್ರು, ಅದ್ರ ಜೊತೆಗೆ ನಮ್ಮ ತಂದೆಯವರು 30-40 ವರ್ಷದಿಂದ ಸುರಪುರಿನ ಅಭಿವೃದ್ಧಿಗೋಸ್ಕರ ಕಷ್ಟಪಟ್ಟಾರ. ಯಾಕಂತ ಹೇಳಿದ್ರೆ ಸ್ವತಂತ್ರ ಸಿಕ್ಕರೆ ಅಷ್ಟೇ ಸಾಲದು. ಸ್ವತಂತ್ರ ಸಿಕ್ಕ ಮೇಲೆ ಮುಂದಿನ ದಿವಸದಲ್ಲಿ ಯಾವ ರೀತಿ ನಮ್ಮ ಭಾರತ ದೇಶವನ್ನು ತಗೊಂಡು ಹೋಗ್ಬೇಕನ್ನೋದು ಅಷ್ಟೇ ಮುಖ್ಯ. ಈ ಸ್ವಾತಂತ್ರ್ಯ ದಿನಾಚರಣೆಯಂದು ಅವರನ್ನ ನಮ್ಮ ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮದಲ್ಲಿ ವಿವಿಧ ಶಾಲೆಯ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಮಹನೀಯರಿಗೆ ಸನ್ಮಾನ ಮಾಡಲಾಯಿತು. ಈ ಸಂದರ್ಭದಲ್ಲಿ ತಾಲೂಕು ಆಡಳಿತ ಸೇವಾ ಸಮಿತಿ ಅಧ್ಯಕ್ಷ ಕೆ ವಿಜಯಕುಮಾರ್, ನಗರಾಭಿವೃದ್ಧಿ ಪ್ರಾಧಿಕಾರ ಅಧ್ಯಕ್ಷ ಪ್ರಕಾಶ್ ಗುತ್ತೇದಾರ, ಕಾಂಗ್ರೆಸ್ ಪಕ್ಷದ ಯಾದಗಿರಿ ಯುವ ಘಟಕ ಅಧ್ಯಕ್ಷ ರಾಜಕುಮಾರ ನಾಯ್ಕ, ಪೌರಾಯುಕ್ತ ಜೀವನ ಕಟ್ಟಿಮನಿ, ವೈದ್ಯಾಧಿಕಾರಿ ಡಾಕ್ಟರ್ ರಾಜ ವೆಂಕಪ್ಪ ನಾಯ್ಕ, ತಾಲೂಕು ಪಂಚಾಯತ್ ಇಒ ಬಸವರಾಜ್ ಸಜ್ಜನ್, ಡಿವೈಎಸ್ಪಿ ಜಾವೇದ್ ಇನಾಮ್ದಾರ್,
ಕ್ಷೇತ್ರ ಶಿಕ್ಷಣಾಧಿಕಾರಿ ಯಲ್ಲಪ್ಪ ಕಾಡ್ಲೂರು, ತಾಲೂಕು ಮಟ್ಟದ ವಿವಿಧ ಇಲಾಖೆಯ ಅಧಿಕಾರಿಗಳು ಮತ್ತು ಶಾಲಾ ಮಕ್ಕಳು ಭಾಗವಹಿಸಿದ್ದರು. ಪ್ರತಿಕ್ಷಣದ ಸುದ್ದಿಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡಿ. ಧರ್ಮಯುದ್ಧ ನ್ಯೂಸ್ ಕನ್ನಡ, ನಿಮ್ಮ ನಂಬಿಕೆಯ ಮಾಧ್ಯಮ.